ಜೈ ಶ್ರೀರಾಮ್. ಇವತ್ತು ನಾವು ಬೆಳಿಗ್ಗೆ ಬೇಗ ಎದ್ದು ಬೇಗ ಬೇಗ ರೆಡಿಯಾಗಿ ನಮ್ಮ ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಗೆ ಹೊರಟಿದ್ದೇವೆ. ಶ್ರೀರಾಮನ ದರ್ಶನ ಮಾಡ್ಕೊಂಡು ಬರುವ ಅಂತ ನಾವು ಕಾಶಿಯಿಂದ ಅಯೋಧ್ಯೆಗೆ ಹೋಗ್ತಾ ಇದ್ದೇವೆ. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಹೋಗ್ತಾ ಇದ್ದೇವೆ. 6 ಗಂಟೆಗೆಲ್ಲ ನಾವು ರೂಮ್ ಬಿಟ್ವಿ. ಕಾಶಿಯಿಂದ ಅಯೋಧ್ಯೆಗೆ 219 ಕಿಲೋಮೀಟ್ರ್ ಉಂಟು. 4 ಗಂಟೆ 30 ನಿಮಿಷ ಹಾಗೆಲ್ಲ ಬೇಕು. ಸೊ ಹಾಗಾಗಿ ಅಷ್ಟೊತ್ತು ಬೇಕು. ಹಾಗಾಗಿ ಬೇಗ ಹೊರಟ್ರೆ ಬೇಗ ದರ್ಶನ ಮಾಡಿಕೊಂಡು ಪುನಃ ನಾವು ಕಾಶಿಗೆ ವಾಪಸ್ ಬರ್ಬೋದಲ್ಲ ಅಂತ ನಾವು ಬೇಗ ಹೊರಟ್ವಿ. ಹಾಗೆ ಹೋಗುವಾಗನೇ ಆನ್ ದ ವೇಯಲ್ಲಿ ಇಲ್ಲಿ ಮಹಾದೇವ ಡಾಬಾ ಅಂತ ಉಂಟು, ಅಲ್ಲಿ ನಿಲ್ಲಿಸಿ ತಿಂಡಿಯನ್ನು ತಿನ್ಕೊಂಡು ಹೋದ್ವಿ. ಇಲ್ಲಿ ಡಾಬಾ ಎಲ್ಲ ತುಂಬಾ ಫೇಮಸ್ಸು. ಡಾಬಾ ಬಿಟ್ಟು ಹೈವೇಲೆಲ್ಲ ಬೇರೆ ರೆಸ್ಟೋರೆಂಟ್ ಎಲ್ಲ ಹೆಚ್ಚಾಗಿ ಸಿಗೋದಿಲ್ಲ. ಸೊ ಈ ಡಾಬಾಗೆ ಹೋಗಿ ನಾವು ಪನ್ನೀರ್ ಪರೋಟನ ತೊಗೊಂಡಿದ್ವಿ. ಅದನ್ನು ತಿಂದ್ಬಿಟ್ಟು ಈಗ ಅಯೋಧ್ಯೆಗೆ ಹೋಗ್ತಾ ಇದ್ದೇವೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆದ ದಿನದಿಂದ ನನಗೆ ನಮ್ಮ ಶ್ರೀರಾಮನನ್ನು ನೋಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕಾಗಿ ಕಾಯ್ತಾ ಇದ್ದೆ. ಸೊ ಫೈನಲಿ ಆ ದಿನ ಕೂಡಿ ಬಂದಿದೆ. ಇವತ್ತು ರಾಮನನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಫುಲ್ ಎಕ್ಸೈಟ್ಮೆಂಟಿಂದ ನಾವು ಹೋಗ್ತಾ ಇದ್ದೇವೆ. ಈಗ ಎಕ್ಸೈಟ್ಮೆಂಟಲ್ಲಿ 4 ಗಂಟೆ ಹೋದದ್ದೇ ಗೊತ್ತಾಗಲಿಲ್ಲ. ಫೈನಲಿ ಅಯೋಧ್ಯೆಗೆ ಬಂದ್ವಿ. ನಮ್ಮ ಕಾರನ್ನು ಪಾರ್ಕ್ ಮಾಡಿ ಅಲ್ಲಿಂದ ಈ ಥರ ಬಗ್ಗಿ ಸಿಗುತ್ತೆ. ನಮಗೆ ಎಲ್ಲೆಲ್ಲಿ ಹೋಗ್ಬೇಕು ನೋಡಿ, ಅಲ್ಲಿನ ಸುತ್ತಮುತ್ತಲಿನ ಪ್ಲೇಸ್ಗೆ ಈ ಥರ ಬಗ್ಗಿಯಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಒಳ ಹಾದಿಗೆಲ್ಲ ನಾವೇ ನಡ್ಕೊಂಡು ಹೋಗಬೇಕು. ಮೇನ್ ರೋಡಿಗೆ ಇವರು ಪಿಕಪ್ ಡ್ರಾಪ್ 2 ಫೆಸಿಲಿಟಿ ಇರ್ತದೆ. 20 ರೂಪಾಯಿ ಪರ್ ಪರ್ಸನ್ಗೆ ತಗೊಳ್ತಾರೆ. ಅದರಲ್ಲಿ ನಾವು ಫಸ್ಟಿಗೆ ಕಾರ್ ಪಾರ್ಕಿಂದ ಶ್ರೀರಾಮನ ದೇವಸ್ಥಾನ ಹತ್ತಿರದ ರೋಡಲ್ಲಿ ಇಳ್ಕೊಂಡು ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಡ್ಕೊಂಡು ಹೋಗುವಾಗ ನೋಡ್ಬೋದು ಸುಮಾರು ಅಂಗಡಿಗಳುಂಟು. ನಮ್ಮ ಊರಲ್ಲೆಲ್ಲ ಈ ರೀತಿ ಉತ್ಸವಕ್ಕೆ ಮತ್ತು ಜಾತ್ರೆಗೆ ಮಾತ್ರ ಅಂಗಡಿ ಎಲ್ಲ ಬರ್ತದೆ. ಆದರೆ ಇಲ್ಲಿ ಹಾಗಲ್ಲ, ಡೈಲಿ ಈ ರೀತಿ ಅಂಗಡಿ ಇರ್ತದೆ. ಸಿಹಿ ತಿಂಡಿಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ವಿಗ್ರಹಗಳಾಗಿರ್ಬೋದು. ಎಷ್ಟು ಚಂದ ಅಲ್ಲ. ಈ ನಮ್ಮ ರಾಮ ಮಂದಿರ ಆದಾಗಿನಿಂದ ಪ್ರತಿದಿನವೂ ಉತ್ಸವ ಇಲ್ಲಿ. ಅಲ್ಲಿಂದ ಎಲ್ಲ ನೋಡಿಕೊಂಡು ನಾವು ಹೋದದ್ದು ಹನುಮಾನ್ಗಹಿಗೆ. ಇಲ್ಲಿ ಆಂಜನೇಯನ ದರ್ಶನ ಮಾಡಿಕೊಂಡು ಅವರ ಪರ್ಮಿಷನನ್ನು ತಗೊಂಡು ಅಲ್ಲಿಂದ ನಾವು ಮುಂದಕ್ಕೆ ಹೊರಟ್ವಿ. ತ್ರೇತಾಯುಗದಿಂದ ವೈಕುಂಠಕ್ಕೆ ಹೋಗುವಾಗ ನಮ್ಮ ಶ್ರೀರಾಮ ಹನುಮಂತನಿಗೆ ಅಯೋಧ್ಯೆಯ ರಕ್ಷಣೆ ಮಾಡಬೇಕು ಅಂತ ಹೇಳಿ ಹೋಗಿರ್ತಾರೆ. ಹಾಗಾಗಿ ಇದು ಟಾಪಲ್ಲಿ ಉಂಟು. ಹನುಮಂತನ ದೇವಸ್ಥಾನ ತುಂಬ ಎತ್ತರದಲ್ಲಿ ಉಂಟು. ಅವರ ಕಣ್ಣು ಮಾತ್ರ ಕಾಣ್ತದೆ ಎಲ್ಲವನ್ನ ನೋಡ್ತಾ ಇರುವ ಥರ. ಸೊ ಹಾಗಾಗಿ ಫಸ್ಟಿಗೆ ಅವರನ್ನು ನೋಡಿ ಅವರ ಪರ್ಮಿಷನ್ನ ತಗೊಂಡೆ ಅಯೋಧ್ಯೆಯಿಂದ ನಾವು ಮುಂದಕ್ಕೆ ಹೋಗ್ಬೋದು. ನಂತರ ನಾವು ಹೋದದ್ದು ಕನಕ ಮಹಲ್ಗೆ, ಕನಕ ಭವನಕ್ಕೆ. ಇದನ್ನು ಕೈಕೇಯಿಯವರು ಸೀತಾದೇವಿಗೆ ಮದುವೆಯ ಉಡುಗೊರೆಯಾಗಿ ಕೊಟ್ಟಂತಹ ಮಹಲ್ ಅಂತೆ. ಸಂಸ್ಕೃತದಲ್ಲಿ ಕನಕ ಅಂದರೆ ಚಿನ್ನದ ಮಹಲ್ ಇದು. ಇಲ್ಲಿ ನಮ್ಮ ಶ್ರೀರಾಮ ಮತ್ತು ಸೀತಾ ವಿವಾಹವಾಗಿ ನೆಲೆಸಿದ್ರಂತೆ. ಇಲ್ಲಿ ನಾವು ಸೀತಾದೇವಿಯ ಪಾದಗಳನ್ನು ಕೂಡ ನೋಡ್ಬೋದು. ಮಧ್ಯಾಹ್ನದ ಮೇಲೆ ಈ ಭವನ ಎಲ್ಲ ಬಂದಾಗ್ತದೆ. ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ದರ್ಶನ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಹೀಗೆ ನಾವು ಕನಕ ಭವನ ದರ್ಶನ ಮಾಡಿಕೊಂಡು ನಡ್ಕೊಂಡು ನೆಕ್ಸ್ಟ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡ್ಬೋದು ಎಲ್ಲ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಹೀಗೇ ನಡ್ಕೊಂಡು ಹೋಗುವಾಗನೇ ನಮಗೆ ಎಲ್ಲ ಪ್ಲೇಸಸ್ ಸಿಗ್ತದೆ. ಆದರೆ ತುಂಬಾ ಬಿಸಿಲು. ಸೊ ಹಾಗಾಗಿ ಒಂದು ಟೊಪ್ಪಿ ಅಥವಾ ಛತ್ರಿ ಇದ್ದರೆ ಒಳ್ಳೆಯದಾಗ್ತದೆ. ಹಾಗೆ ನಡೀತಾ ನಾವು ಬಂದದ್ದು ದಶರಥ ಮಹಲ್ಗೆ. ಇಲ್ಲಿ ನಮ್ಮ ಮಹಾರಾಜ ದಶರಥ ಇದ್ದಂತಹ ಸ್ಥಳ ಅಂತೆ. ಇಲ್ಲಿ ನಾವು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಸೀತಾದೇವಿಯ ಮಂದಿರವನ್ನು ನೋಡ್ಬೋದು. ಇಲ್ಲಿ ಮಹಾರಾಜರು ಆಳುವಾಗ ಹೇಗಿರ್ಬೋದು, ಇಲ್ಲಿನ ಗತ್ತು, ಗಾಂಭೀರ್ಯ, ಗಮ್ಮತ್ತು ನೋಡಿದವರು ಪುಣ್ಯಾತ್ಮರು. ನಮ್ಮಲ್ಲಿ ಹೆಚ್ಚಾಗಿ ಕಪ್ಪು ಶಿಲೆಯಲ್ಲಿ ದೇವರ ವಿಗ್ರಹ ಇರ್ತದೆ. ಇಲ್ಲಿ ಬಿಳಿ ಶಿಲೆಯಲ್ಲಿ ವಿಗ್ರಹಗಳನ್ನು ಹೆಚ್ಚಾಗಿ ನಾವು ನೋಡ್ಬೋದು. ಇಲ್ಲಿ ದೇವರಿಗೆ ನೈವೇದ್ಯ ಆಗುವಾಗ ದೇವಸ್ಥಾನದ ಬಾಗಿಲನ್ನು ಮುಚ್ಚುತ್ತಾರೆ. ನಾವು ಹೋದಾಗ ಕೂಡ ನೈವೇದ್ಯ ಆಗ್ತಾ ಇತ್ತು. ಸೊ ನಾವು ಅಲ್ಲೇ ಕಾದು ಅರ್ಧ ಗಂಟೆ ಆದ ನಂತರ ದೇವರ ಬಾಗಿಲನ್ನು ತೆಗೆದ್ರು. ಆಮೇಲೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ಅಲ್ಲಿಂದ ಹೋಗುವಾಗ ಬದಿಯಲ್ಲಿ ಈ ಥರ ವಿಗ್ರಹನೆಲ್ಲ ಇಟ್ಟಿದ್ರು. ನಮ್ಮ ರಾಜ ಹರಿಶ್ಚಂದ್ರನ ವಿಗ್ರಹ ಆಗಿರ್ಬೋದು, ದುರ್ಗಾದೇವಿಯ ವಿಗ್ರಹ, ಕೃಷ್ಣ ಮತ್ತು ರಾಧೆಯ ವಿಗ್ರಹ, ಹೀಗೆ ಹಲವಾರು ವಿಗ್ರಹಗಳನ್ನು ಅಲ್ಲಿಟ್ಟು ಪೂಜೆನ ಮಾಡ್ತಾಯಿದ್ರು.
ಅದನ್ನೆಲ್ಲ ನೋಡ್ತಾ ನಾವು ನಮ್ಮ ಬಾಲರಾಮನನ್ನು ನೋಡಲಿಕ್ಕೆ ಹೊರಟ್ವಿ. ನಮ್ಮ ಡ್ರೈವರ್ ತುಂಬಾ ಒಳ್ಳೆಯದಿದ್ರು, ನಮ್ಮನ್ನು ಶಾರ್ಟ್ಕಟ್ಟಿಂದ ಎಲ್ಲ ಕರ್ಕೊಂಡು ಹೋಗಿ ಬೇಗ ಬೇಗ ದರ್ಶನ ಎಲ್ಲ ಮಾಡಿಸಿದ್ರು. ನಾವು ರಾಮ ಮಂದಿರದ ಒಳಗಡೆ ಹೋಗುವಾಗ ತುಂಬಾ ರಶ್ ಇತ್ತು. ಸೊ ಹಾಗಾಗಿ ತುಂಬ ಲೇಟ್ ಆಗ್ಬೋದು ಅಂತೆಲ್ಲ ಅಂದ್ಕೊಂಡು ಒಳಗಡೆ ಹೋದ್ವಿ. ಮತ್ತು ನೋಡುವಾಗ ರಶ್ ಇದ್ದದ್ದು ಲಾಕರ್ಗೆ ನಮ್ಮ ಚಪ್ಪಲಿ ಇಡಲಿಕ್ಕೆ ಮತ್ತು ಬ್ಯಾಗ್ ಎಲ್ಲ ಇಡಲಿಕ್ಕೆ, ಮೊಬೈಲ್ ಎಲ್ಲ ತೊಗೊಂಡು ಹೋಗ್ಲಿಕ್ಕಿಲ್ಲ. ಸೊ ಅದೆಲ್ಲ ಇಡಲಿಕ್ಕೆ ಲಾಕರ್ ಫೆಸಿಲಿಟಿ ಎಲ್ಲ ಉಂಟು. ಸೊ ಅಲ್ಲಿ ತುಂಬ ರಶ್ ಇರ್ತದೆ. ಅಲ್ಲಿ ನಮಗೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ನಿಲ್ಲಬೇಕು ಕ್ಯೂ ಅಲ್ಲಿ. ತುಂಬ ಕೌಂಟರ್ ಉಂಟು. ಸೊ ನಾವು ನಮ್ಮ ಶೂವನ್ನು ಮತ್ತು ಮೊಬೈಲನ್ನು, ವಾಟರ್ ಬಾಟಲನ್ನು ಎಲ್ಲ, ಬ್ಯಾಗನ್ನು ಎಲ್ಲ ಅದರಲ್ಲಿ ಕೊಟ್ಟು ಅವರಿಗೆ ಡೆಪಾಸಿಟ್ ಮಾಡಿ ಮತ್ತು ಅಲ್ಲಿಂದ ಹೋಗಲಿಕ್ಕೆ ಫ್ರೀ ಲಾಕರ್ ಫೆಸಿಲಿಟಿಯನ್ನು ಅವರು ಮಾಡಿದ್ದಾರೆ. ಸೊ ಎಂಥ ಹಣ ಎಂತ ಕೊಡಲಿಕ್ಕಿಲ್ಲ. ನಾವು ಡಿಪಾಸಿಟ್ ಮಾಡಿದ್ದಕ್ಕೆ ಅವರು ಟೋಕನ್ ಕೊಡ್ತಾರೆ. ಸೊ ಅದನ್ನು ತಗೊಂಡು ಸೆಕ್ಯೂರಿಟಿ ಚೆಕ್ ಎಲ್ಲ ಇರ್ತದೆ, ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿ ಹೋದರೆ ಸರಿ. ಮತ್ತು ರಾಮನನ್ನು ನೋಡಿಕೊಂಡು ಬಂದರೆ ಸರಿ. ರಾಮನನ್ನು ನೋಡಬೇಕಾದ್ರೆ ನಾವು ಬಲ್ಗಡೆ ಲಾಸ್ಟ್ ಇದ್ದು ಕ್ಯೂ ಅಲ್ಲಿ ಹೋಗಿ ನೋಡಿದರೆ ತುಂಬ ಹೊತ್ತು ನಮ್ಮ ಬಾಲರಾಮನನ್ನು ನೋಡ್ಕೊಂಡು ಬರ್ಬೋದು. ಎಡಗಡೆ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡ್ರೆ ಬೇಗ ಬೇಗ ಕಳಿಸ್ಬಿಡ್ತಾರೆ. ಸೊ ಬಲ್ಗಡೆದು ಲಾಸ್ಟಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆ ದರ್ಶನ ಆಗ್ತದೆ. ನಾವು ನಾರ್ಮಲ್ ದರ್ಶನದ ಮೂಲಕ ಹೋಗ್ಬೋದು ಅಥವಾ ಸ್ಪೆಷಲ್ ದರ್ಶನದ ಟಿಕೆಟ್ ಕೂಡ ಉಂಟು. ನಾವು ನಾರ್ಮಲ್ ದರ್ಶನದಲ್ಲೇ ಹೋಗಿದ್ವಿ. ನಮ್ಮ ಭಾವ ಎಲ್ಲ ಲಾಸ್ಟ್ ಟೈಮ್ ಹೋದಾಗ ನಾರ್ಮಲ್ ದರ್ಶನ ಮಾಡಿಕೊಂಡೇ ಬಂದಿದ್ದರು. ಅದರಲ್ಲಿ ಒಳ್ಳೆ ಕಾಣ್ತದೆ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಕೂಡ ನಾರ್ಮಲ್ ದರ್ಶನದಲ್ಲೇ ಹೋದ್ವಿ. ತುಂಬಾ ಚೆಂದ ಕಾಣ್ತು ನಮಗೆ. ತುಂಬ ದೂರದಿಂದಲೇ ನಮ್ಮ ಬಾಲರಾಮನ ದರ್ಶನ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ನಾರ್ಮಲ್ ದರ್ಶನ ತಗೊಂಡ್ರು ಕೂಡ ಒಂದೇ, ಸ್ಪೆಷಲ್ ದರ್ಶನ ಕೂಡ ತಗೊಂಡ್ರು ಕೂಡ ಒಂದೇ. ದೂರದಿಂದನೇ ನಾವು ರಾಮನನ್ನು ಕಣ್ತುಂಬ್ಕೊಳ್ಬೋದು. ನಮ್ಮ ಅರುಣ್ ಯೋಗಿರಾಜ್ ಅವರು ಮಾತ್ರ ರಾಮನನ್ನು ಎಷ್ಟು ಚೆನ್ನಾಗಿ ಆ ವಿಗ್ರಹವನ್ನು ಮಾಡಿದ್ದಾರೆ ಅಂದರೆ ಅದನ್ನು ನೋಡುವಾಗ ಸಾಕ್ಷಾತ್ ನಮ್ಮ ಶ್ರೀರಾಮಚಂದ್ರನೇ ಅಲ್ಲಿ ನಿಂತ್ಕೊಂಡಿರೋ ಥರ ನಮಗೆ ಫೀಲ್ ಆಗ್ತದೆ. ಅಷ್ಟು ಚಂದ ಉಂಟು. ನಮಗೆ ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ. ನಮಗಂತೂ ತುಂಬಾ ಇಷ್ಟ ಆಯಿತು ಬಾಲರಾಮನ ವಿಗ್ರಹ ನೋಡಿ. ಇನ್ನೂ ನೋಡುವ ಅಂತ ಅನಿಸ್ತಾ ಇತ್ತು. ಮುದ್ದಾದ ಮುಖ, ಆ ಕಣ್ಣಿನ ತೇಜಸ್ಸು, ಆ ಮುಗುಳ್ನಗೆ ಎಷ್ಟು ನೋಡಿದರೆ ಸಹ ಸಾಕಾಗೋದಿಲ್ಲ, ಎಷ್ಟು ಹೇಳಿದರೆ ಸಹ ಅವರ ಬಗ್ಗೆ ಸಾಕಾಗೋದಿಲ್ಲ. ಅಷ್ಟು ಸುಂದರವಾಗಿದ್ದಾರೆ ನಮ್ಮ ಬಾಲರಾಮ. ನಾವು ಅಲ್ಲಿಂದ ದೇವರ ದರ್ಶನ ಮಾಡಿಕೊಂಡು ಸರಿಯೂ ನದಿಗೆ ಬಂದ್ವಿ. ಬರುವಾಗ ದೊಡ್ಡ ವೀಣೆ ನೋಡ್ಬೋದು. ಅದು ನಮ್ಮ ಲತಾ ಮಂಗೇಶ್ಕರ್ ಅವರಿಗೆ ಟ್ರಿಬ್ಯೂಟ್ ಆಗಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ತುಂಬಾ ಒಳ್ಳೆಯದುಂಟು. ಅದನ್ನು ನೋಡ್ತಾ ಇಲ್ಲಿ ಸರಿಯೂ ನದಿ ಹತ್ರ ಬಂದ್ವಿ. ಅಲ್ಲೇ ನದಿಯ ತಟದಲ್ಲಿರುವಂತಹ ನಾಗೇಶ್ವರನಾಥ ದೇವಸ್ಥಾನವನ್ನು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಇದನ್ನು ನಮ್ಮ ಶ್ರೀರಾಮನ ಮಗ ಆದಂಥ ಕುಶ ಅವರು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿಂದ ಹೋಗ್ತಾ ನಮ್ಮ ರಾಮಪಥವನ್ನು ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ಸೈಡಲ್ಲಿ ನೋಡ್ಬೋದು, ಈ ರಾಮಪಥದ ಉದ್ದಕ್ಕೂ ಒಂದು ಅಂದಾಜು 3 ಕಿಲೋಮೀಟ್ರ್ ಉಂಟು. ಈ 3 ಕಿಲೋಮೀಟ್ರ್ ಉದ್ದಕ್ಕೂ ನಮ್ಮ ರಾಮಾಯಣದ ಚಿತ್ರವನ್ನು ಇಲ್ಲಿ ಬಿಡಿಸಿದ್ದಾರೆ ಕಲ್ಲಿನಲ್ಲಿ. ಸಂಪೂರ್ಣ ರಾಮಾಯಣವನ್ನು ನಾವಿಲ್ಲಿ ನೋಡ್ಬೋದು. ಇದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಮಧ್ಯದಲ್ಲಿ ರಾಮನ ಬಿಲ್ಲಿನ ಆಕಾರದ ಸ್ಟ್ಯಾಚು ಮತ್ತು ಸೂರ್ಯನ ಸ್ಟ್ಯಾಚು ಎಲ್ಲ ಬಿಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು. ನಂತರ ನಾವು ಬಂದದ್ದು ಭರತ ಮತ್ತು ಹನುಮಂತ ಮೊದಲನೇ ಬಾರಿ ಒಂದಾದ ಸ್ಥಳಕ್ಕೆ. ಯುದ್ಧದಲ್ಲಿ ಲಕ್ಷ್ಮಣನಿಗೆ ಪೆಟ್ಟಾದಾಗ ರಾಮ ಹನುಮಂತನ ಹತ್ರ ಸಂಜೀವಿನಿಯನ್ನು ತರಲಿಕ್ಕೆ ಹೇಳ್ತಾರೆ. ಸಂಜೀವಿನಿ ಯಾವುದು ಅಂತ ಗೊತ್ತಾಗದೆ ಸಂಜೀವಿನಿ ಪರ್ವತವನ್ನೇ ತಗೊಂಡು ಹನುಮಂತ ಹೋಗ್ತಾ ಇರುವಾಗ ಇಡೀ ಅಯೋಧ್ಯೆಯ ಸೇನೆಗೆ ಮತ್ತು ಭರತನಿಗೆ ಶಾಕ್ ಆಗ್ತದೆ. ಇದು ಯಾರಪ್ಪ ದೊಡ್ಡ ಪರ್ವತವನ್ನು ಇಟ್ಕೊಂಡು ಹೋಗೋದು, ಇದರಿಂದ ಮುಂದೆ ಹಾನಿಯುಂಟಾಗ್ಬೋದು ನಮ್ಮ ಅಯೋಧ್ಯೆಗೆ, ರಾಮನಿಗೆ ಅಂತ ಹೇಳಿ ಹನುಮಂತನನ್ನು ಬಿಲ್ಲಿಂದ ಕೆಳಗೆ ಉರುಳಿಸ್ತಾರೆ. ಆಗ ಹನುಮಂತ ರಾಮ 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 ಅಂತ ಕೂಗ್ತಾರೆ. ತನ್ನ ಅಣ್ಣನ ಹೆಸರನ್ನು ಯಾರು ಈ ರೀತಿಯಾಗಿ ಕೂಗ್ತಾ ಇರೋದು ಅಂತ ಆಶ್ಚರ್ಯವಾಗಿ ಭರತ ಹನುಮಂತನ ಹತ್ತಿರಕ್ಕೆ ಹೋಗ್ತಾರೆ. ಆಗ ಹನುಮಂತ ನಡೆದ ಸಂಗತಿನೆಲ್ಲ ಹೇಳ್ತಾರೆ. ಆಗ ಅಲ್ಲಿ ಹನುಮಂತ ಮತ್ತು ಭರತ ಒಂದಾಗಿ ತಬ್ಬಿಕೊಳ್ತಾರೆ. ಅದರ ಮಂದಿರವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದು ನಮ್ಮ ಭರತ ತಪಸ್ ಮಾಡಿದಂತಹ ಜಾಗ. ಶ್ರೀರಾಮನ ಪಾದುಕೆನ ಇಟ್ಕೊಂಡು ಇಲ್ಲೇ ಭರತ 14 ವರ್ಷ ತಪಸ್ಸನ್ನು ನಡೆಸಿದ್ರು. ಇದನ್ನು ಭರತನ ಗುಹೆ ಅಂತಲೂ ಕೂಡ ಇಲ್ಲಿ ಕರೀತಾರೆ. ಇದೇ ಲಿಂಗಕ್ಕೆ ಭರತ ಪೂಜೆಯನ್ನು ಕೂಡ ಮಾಡ್ತಾ ಇದ್ರು.
ಆಮೇಲೆ ನಾವು ರಾಮ ಮತ್ತು ಭರತ ಒಂದಾದ ಸ್ಥಳವನ್ನು ನೋಡಲಿಕ್ಕೆ ಹೋದ್ವಿ. 14 ವರ್ಷ ವನವಾಸ ಮುಗಿಸ್ಕೊಂಡು ಇಬ್ಬರು ಒಂದಾದ್ರು ಕಡೆಗೂ ಆ ಸ್ಥಳವೇ ಇದು. ನಾವು ಪುರಾಣದಲ್ಲಿ ಓದಿದ್ದನ್ನು ನಂಬಿದ್ದನ್ನು ಡೈರೆಕ್ಟಾಗಿ ನಾವು ಹೋಗಿ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಇಲ್ಲೂ ಕೂಡ ನಾವು ಹೋಗಿ ನೋಡುವಾಗ ಇಲ್ಲಿ ಭರತ ಮತ್ತು ನಮ್ಮ ಶ್ರೀರಾಮಚಂದ್ರ ಒಟ್ಟಾಗಿದ್ರು ಅಂತ ನಾವು ಅದನ್ನು ಆ ಕ್ಷಣವನ್ನು ಜೀವಿಸ್ಬೋದು. ಇದನ್ನೆಲ್ಲ ನೋಡುವ ಭಾಗ್ಯ ನಮ್ದಾಯ್ತಲ್ಲ ಅನ್ನೋದೇ ನಮಗೆ ಖುಷಿ. ಹೀಗೆ ಇಲ್ಲಿ ಹಲವಾರು ದೇವರ ವಿಗ್ರಹ ಉಂಟು. ಇಲ್ಲಿ ಭರತನ ಹಳೆಯ ಮೂರ್ತಿ ಉಂಟು, ಯಜ್ಞಶಾಲಾ ಉಂಟು, ಮತ್ತು ಕಲ್ಕಿ ಅವತಾರದ ವಿಗ್ರಹ ಉಂಟು. ಭರತ ಮತ್ತು ರಾಮ ಒಂದಾದಂತಹ ತಬ್ಬಿಕೊಂಡಿರುವಂತಹ ವಿಗ್ರಹ ಉಂಟು, ಶಿವಲಿಂಗ ಉಂಟು. ಹೀಗೆ ಸುಮಾರು ದೇವರ ವಿಗ್ರಹ ಉಂಟು. ನಾವು ಎಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಕುತ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಇಲ್ಲಿ ಹನುಮಂತನ ವಿಗ್ರಹ ಕೂಡ ಉಂಟು. ಹಾಗೆ ಹೋಗುವಾಗ ನಮಗೆ ಭರತ ಕೊಳ ಕೂಡ ನೋಡಲಿಕ್ಕೆ ಸಿಗ್ತದೆ. ಅದನ್ನು ಕೂಡ ನೋಡಿಕೊಂಡು ನಾವು ಕಾಶಿಗೆ ವಾಪಸ್ ಹೊರಟ್ವಿ. ಇದಾಗಿತ್ತು ಇವತ್ತಿನ ಅಯೋಧ್ಯ ವ್ಲಾಗ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.